ಗೈಸ್ ಇದು ಒಂದು ಚಿಕನ್ ಮಂದಿ, ಟೇಸ್ಟಿ ಮಂದಿ, ಅದರ ಜೊತೆ ಮೋಜಿ ಇರ್ತಾರೆ. ಇದೆಲ್ಲ ಕಡೆ ಬಾನ್ ಫೈರ್ ಹಾಕೊಂಡು ಆರಾಮಾಗಿ ಮಸ್ತ್ ನಮ್ಮ ಕ್ಯಾಂಪಿಂಗ್ ಟೆಂಟ್. ಈಗ ಜನ ಈ ರೀತಿ ಇದೆ ನೋಡ್ಬೋದು, ಅಲ್ಲೇ ಬಿಸಾಕಿದ್ದಾರೆ. ನಮ್ಮ ಟೆಂಟು ಗ್ರೀನ್ ಕಲರ್ ಟೆಂಟು. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಗಂದಿಕೋಟಗೆ. ರೂಟ್ ಬಂದು ಬೆಂಗಳೂರಿಂದ ಚಿಂತಾಮಣಿ, ಚಿಂತಾಮಣಿಯಿಂದ ನಂತರ ಕದ್ರಿಯಿಂದ ಗಂದಿಕೋಟಗೆ ಹೋಗಬೇಕಾಗಿದೆ. ಸೊ ಬನ್ನಿ ಗೈಸ್, ಒಂದು ಅಡ್ವೆಂಚರ್ ರೈಡನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ಗೈಸ್. ಫ್ರೆಂಡ್ಸ್, ಫೈನಲಿ ಈಗ ನಾವು ಬೆಂಗಳೂರಿಂದ ಕದ್ರಿಗೆ ಬಂದಿದ್ದೀವಿ. ಕದ್ರಿಯಲ್ಲಿ ಇಲ್ಲೆಲ್ಲ ಫಸ್ಟ್ ಆಫ್ ಆಲು ಈಗ ಊಟ ಮಾಡೋಕ್ಕೆ ಬಂದ್ವಿ. ಸೊ ಊಟ ಏನು ತೊಗೊಂಡ್ವಿ ಅಂದರೆ ಒಂದು ಚಿಕನ್ ಮಂದಿ ತೊಗೊಂಡ್ವಿ, ನಂತರ ತಂದೂರಿ ರೋಟಿ ಮತ್ತು ಅಫ್ಘಾನಿ ಚಿಕನ್ ತೊಗೊಂಡ್ವಿ. ಸೊ ಗೈಸ್ ಇದು ಒಂದು ಚಿಕನ್ ಮಂದಿ, ಟೇಸ್ಟಿ ಮಂದಿ, ಅದರ ಜೊತೆ ಮೋಜಿತೋ ಜ್ಯೂಸ್ ತೊಗೊಂಡಿದ್ದೀವಿ ಮತ್ತು ಅಫ್ಘಾನಿ ಚಿಕನ್ ತಂದೂರಿ ರೋಟಿ. ಹೊಟ್ಟೆ ಫುಲ್ಲಾಗೋಯ್ತು. ಈಗ ನಾವು ಇನ್ನೂ 100 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ. ಸದ್ಯಕ್ಕೆ ಆರಾಮಾಗಿ ಮಲಗಿದ್ದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಈಗ ಗೈಸ್ ಕದ್ರಿಯಲ್ಲಿ ಊಟ ಮಾಡಿಕೊಂಡು 4 ಗಂಟೆಗೆ ನಾವು ಹೊರಟ್ವಿ ಗಂದಿಕೋಟ ಕಡೆ. ಕದ್ರಿಯಿಂದ ಅರೌಂಡ್ 100 ಕಿಲೋಮೀಟರ್ಸ್ ಇದೆ ಗಂದಿಕೋಟ. ಫಸ್ಟು ಕದ್ರಿ ಬರುತ್ತೆ, ನಂತರ ಪುಲಿವೆಂದ್ಲ ಬರುತ್ತೆ, ನಂತರ ಗಂದಿಕೋಟ. ಫ್ರೆಂಡ್ಸ್, ದಾರಿಯಲ್ಲೇ ಸನ್ಸೆಟ್ ಆಗೋಗಿದೆ. ಸೊ ನಮಗೆ ಸನ್ಸೆಟ್ ಮಿಸ್ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ಸ್ವಲ್ಪ ಘಾಟ್ ಸೆಕ್ಷನ್ ಇದೆ, ಘಾಟ್ ಸೆಕ್ಷನಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಗೈಸ್ ಈಗ ನಾವು ರೀಚ್ ಆಗಿದ್ದೀವಿ ಗಂದಿಕೋಟ ಹತ್ರ. ಸೊ ನೋಡ್ಬೋದು ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಫ್ರೆಂಡ್ಸ್, ಫೈನಲಿ ಇವತ್ತು ನಿಯರ್ಲಿ ಅರೌಂಡ್ 250 ಕಿಲೋಮೀಟರ್ಸ್ ನಾವು ಜರ್ನಿ ಮಾಡಿಕೊಂಡು ನಾವು ರೀಚ್ ಆಗಿದ್ದೀವಿ ಗಂದಿಕೋಟ. ಸೊ ಬೇಸಿಕಲಿ ಗಂದಿಕೋಟ ಯಾಕೆ ಬಂದಿದ್ದೀನಪ್ಪ ಅಂದರೆ ಇಲ್ಲಿ ಒಂದು ಕ್ಯಾಂಪಿಂಗ್ ಮಾಡ್ಬೋದು, ಸೆಕೆಂಡು ನೈಟಲ್ಲಿ ಸ್ಟಾರ್ ಗೇಜಿಂಗ್ ಮಾಡ್ಬೋದು. ಇಲ್ಲಿ ಗಾಂಧಿಕೋಟ ಫೋರ್ಟ್ ಇದೆ, ಮತ್ತು ಇಲ್ಲಿ ಗ್ರ್ಯಾಂಡ್ ಕ್ಯಾನನ್ ಆಫ್ ಇಂಡಿಯಾ ಅಂತ ಇದೆ. ಅದ್ರ ಬಗ್ಗೆ ಏನಂತ ಮಾರ್ನಿಂಗ್ ತೋರಿಸ್ತೀನಿ, ಯಾಕಂದರೆ ನೈಟಲ್ಲಿ ಏನು ತೋರ್ಸೋಕ್ಕಾಗಲ್ಲ. ಫಸ್ಟು ನೈಟಲ್ಲಿ ಟೆಂಟ್ ಹಾಕೋಣ, ಟೆಂಟ್ ಹಾಕ್ಬಿಟ್ಟು ನಂತರ ಏನಾದರೂ ತಿನ್ನೋಣ. ಸೊ ಮಾರ್ನಿಂಗ್ ವ್ಯೂ ಜೊತೆ ಕೆನ್ಯಾನ್ ಎಲ್ಲ ಹೇಗಿರುತ್ತೆ ಅದೆಲ್ಲ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಸದ್ಯಕ್ಕೆ ಫುಲ್ ಟೈರ್ಡ್ ಆಗೋಗಿದ್ದೀನಿ.
ಕಂಪ್ಲೀಟಾಗಿ ಹೆಕ್ಟಿಕ್ ಆಗಿತ್ತು ಫ್ರೆಂಡ್ಸ್ ಜರ್ನಿ. 200 ಕಿಲೋಮೀಟರ್ಸ್ ನಾನು ಓಡಿಸಿದ್ದೀನಿ, ಬಟ್ ಆದರೂ ಅದು ಯಾಕೋ ಗೊತ್ತಿಲ್ಲ, ಇವತ್ತಂತೂ ಫುಲ್ ಹೆಕ್ಟಿಕ್ ಜರ್ನಿ ಆಯಿತು. ಬೆಳಗ್ಗೆ ಬಿಟ್ಟಿರೋದು ನಾವು ರೀಚ್ ಆಗೋಷ್ಟಕ್ಕೆ ಅರೌಂಡ್ 6:30 ಆಯಿತು. ಸೊ ನೀವು ನೋಡ್ಬೋದು ನನ್ನ ಫೇಸೆಲ್ಲ ಕಂಪ್ಲೀಟಾಗಿ ಟಯರ್ಡ್ ಆಗೋಗಿದೆ, ಜಾಸ್ತಿ ಸುಸ್ತಾಗ್ತಾಯಿದೆ. ಸೊ ಫಸ್ಟು ನೋಡ್ಬೋದು ಕಣ್ಣೆಲ್ಲ ಹೇಗಾಗೋಗಿದೆ. ಫಸ್ಟು ಟೆಂಟ್ ಹಾಕೋಣ, ನಂತರ ಏನಾದರೂ ಕುಕಿಂಗ್ ಮಾಡೋಣ. ಸೊ ಫೈನಲಿ ಫ್ರೆಂಡ್ಸ್, ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿದ್ದಾಯಿತು. ಸೊ ಸದ್ಯಕ್ಕೆ ಲೈಟ್ ಬೇರೆ ತಂದಿಲ್ಲ, ಆ ರೀಸನಿಂದ ಏನೂ ಕಾಣಿಸ್ತಾ ಇಲ್ಲ. ಫಸ್ಟು ಆಚೆ ಕಡೆಯಿಂದನೇ ಈಗ ದೋಸೆ ತಂದಿದ್ದೀವಿ, ಎಗ್ ದೋಸೆ ತಂದಿದ್ದೀವಿ ಗುರು. ಇಲ್ಲಿ ಒಂದು ಎಗ್ ದೋಸೆ ಬಂದು 40 ರೂಪಾಯಿ ಗುರು, ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಪ್ಲೇಸಲ್ಲಿ ಹಾಗೇನೆ ಸದ್ಯಕ್ಕೆ ಈ ದೋಸೆ ತಿನ್ನೋಣ, ನಂತರ ಏನಾದರೂ ಕುಕ್ ಮಾಡೋಣ ತಂದಿದ್ದೀನಿ. ಅದೇನಂತ ನೋಡ್ತಾ ಇರಿ. ಫಸ್ಟ್ ಸ್ವಲ್ಪ ಎನರ್ಜಿ ಬರಲಿ ಅಂತ ತಿನ್ಬಿಡ್ತೀನಿ, ನಂತರ ನೋಡೋಣ. ಸೊ ಫೈನಲಿ ಫ್ರೆಂಡ್ಸ್, ಈಗ ಡಿನ್ನರ್ ಮಾಡಿದ್ದಾಯಿತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾಯಿತು. ನಿಮಗೆ ಸ್ಟಾರ್ ಗೇಸಿಂಗ್ ತೋರಿಸ್ತೀನಿ. ಆ್ಯಂಡ್ ಮತ್ತೆ ಏನಂದರೆ ಈಗ ಸ್ವಲ್ಪ ಟೈಮ್ ಬಂದು 2:30 ಆಗ್ತಾಯಿದೆ ಟೈಮು, ನಮಗೂ ಬೇರೆ ನಿದ್ದೆ ಬರ್ತಾಯಿದೆ. ಸೊ ಮತ್ತೆ ನಿದ್ದೆ ಮಾಡೋಣ. ಈಗ ಸದ್ಯಕ್ಕೆ ಟೀ ಕುಡಿಯೋಣ ಅಂತ ಬಿಸಿ ಬಿಸಿ ಟೀ ಮಾಡ್ತಾಯಿದ್ದೀನಿ. ಮ್ಯಾಗಿ ತಂದಿದ್ದೀನಿ, ಎಗ್ ತಂದಿದ್ದೀನಿ, ನೋಡೋಣ, ಆದರೆ ಅದನ್ನು ಮಾರ್ನಿಂಗ್ ಮಾಡೋಣ. ಸೊ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲೆಲ್ಲರೂ ಬಾನ್ ಫೈರ್ ಆಗಿಬಿಟ್ಟು ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಕ್ಯಾಂಪಿಂಗ್ ಟೆಂಟು ಅಲ್ಲಿದೆ ನೋಡ್ಬೋದು, ಇದು ಬಂದು ನಮ್ಮ ಕ್ಯಾಂಪಿಂಗ್ ಟೆಂಟು. ಫ್ರೆಂಡ್ಸ್, ಇಲ್ಲಿ ಹೇಳ್ದಲ್ಲ, ಇಲ್ಲೆಲ್ಲ ಕಂಪ್ಲೀಟ್ಲಿ ಕ್ಯಾಂಪ್ ಸೈಟ್ ಇರೋದು. ಸೊ ಇಲ್ಲಿ ನಮ್ಮ ಥರ ಅರೌಂಡು 50 to ಅರೌಂಡ್ 70 ಟೆಂಟ್ಸ್ ಹಾಕಿರ್ತಾರೆ. ಇದೆಲ್ಲ ಕ್ಯಾಂಪ್ ಸೈಟಲ್ಲಿ ಬಂದುಬಿಟ್ಟು ಇವತ್ತು ನಾವು ಫಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡ್ತಾ ಇರೋದು. ಸೊ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ, ಆ ರೀಸನ್ನಿಂದ ಪಟಾಕಿಗಳೆಲ್ಲ ಹೊಡಿತಾ ಇದ್ದಾರೆ. ಫ್ರೆಂಡ್ಸ್, ನೀವು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ಕೊಳ್ತಾ ಇರ್ಬೋದು. ಇಲ್ಲೆಲ್ಲ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಫ್ಯಾಮ್ಲೀಸು ಬಂದಿದ್ದಾರೆ, ಕೆಲವರು ಕ್ಯಾಂಪಿಂಗ್ ಮಾಡೋಕ್ಕೂ ಬಂದಿದ್ದಾರೆ. ಸೊ ಅದೇ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇರೋದು. ಈಗ ಒಂದು ಟೇಸ್ಟಿ ನಮ್ಮ ಟೀ ರೆಡಿ ಆಗ್ತದೆ. ಸೂಪರ್ ಆಗಿದೆ ಗೈಸ್. ಸೂಪರ್. ಓಕೆ ಗೈಸ್, ಟೀ ಕುಡ್ದಿದ್ದಾಯ್ತು. ಈಗ ಆಚೆ ಕಡೆ ಬಾನ್ ಫೈರ್ ಹಾಕ್ಕೊಂಡು ಆರಾಮಾಗಿ ಮಸ್ತ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಗೈಸ್, ಇಲ್ಲಿ ಕಂಪ್ಲೀಟಾಗಿ ಫುಲ್ ಪಾರ್ಟಿ ನಡೀತಾ ಇದೆ. ಮತ್ತು ಇದು ಸ್ಟಾರ್ ಗೇಜಿಂಗ್ ಮಾಡಿದ್ದು ನೀವು ನೋಡ್ಬೋದು. ಇದು ರಾತ್ರಿ ಹೊತ್ತು ಸ್ಟಾರ್ ಗೇಜಿಂಗ್ ಮಾಡಿ ಈ ಥರ ಪಿಕ್ಸ್ ಬಂದಿದೆ ಫ್ರೆಂಡ್ಸ್. ಇದೆಲ್ಲ ಕಂಪ್ಲೀಟಾಗಿ ಸ್ಟಾರ್ ಗೇಜಿಂಗು. ಈವನ್ ಸ್ಟಾರ್ಸ್ ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ನೈಟ್ ಟೈಮ್ ತೆಗ್ದಿರೋದು. ಫ್ರೆಂಡ್ಸ್, ರಾತ್ರಿ ಏನಾಯ್ತು ಅಂದರೆ ಏನೂ ಕಾಣಿಸ್ಲಿಲ್ಲ. 12 ಗಂಟೆವರೆಗೂ ಪಾರ್ಟಿ ಎಲ್ಲ ಎಂಜಾಯ್ ಮಾಡಿಬಿಟ್ವಿ. ಫುಲ್ ಮಜಾ ಬಂತು. ಮಾರ್ನಿಂಗ್ ಎದ್ದುಬಿಟ್ಟು ಸನ್ರೈಸ್ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನನ್ನ ಮುಂದುಗಡೆ ವ್ಯೂ ಅಂತೂ ಸೂಪರಾಗಿದೆ. ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ನೋಡ್ಬೋದು, ಆ ಕಡೆ ಇರೋದು ಫೋರ್ಟ್. ಅದು ಫೋರ್ಟ್ ನಂತರ ಈ ಕಡೆ ಜನ ಎಲ್ಲ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಕ್ಯಾಂಪಿಂಗ್ ಮಾಡ್ತಿದ್ರು ನೋಡಿ. ಇದೆಲ್ಲ ಕ್ಯಾಂಪಿಂಗ್ ಟೆಂಟ್ಸು. ನಮ್ಮದು ಕ್ಯಾಂಪಿಂಗ್ ಟೆಂಟ್ ಆ ಕಡೆ ಇದೆ, ತೋರಿಸ್ತೀನಿ. ಗ್ರೀನ್ ಕಲರ್ ಕಾಣಿಸ್ತಾ ಇದೆಲ್ಲ, ಸೊ ಅದು ನಮ್ಮ ಕ್ಯಾಂಪಿಂಗ್ ಟೆಂಟು. ಈಗ ಜನ ಎಲ್ಲರೂ ಆ ಕಡೆ
ಗ್ಲ್ಯಾಂಪಿಂಗ್ ಝೋನ್ ಅಂತ ಇದೆ. ಲೈಕ್ ಅಲ್ಲಿ ನಿಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ ಇಲ್ಲ ಅಂದರೆ ಅಲ್ಲಿ ಹೋದರೆ ಅವರೇ ಕ್ಯಾಂಪಿಂಗ್ ಟೆಂಟ್ ಹಾಕ್ಕೊಡ್ತಾರೆ. ಚಾರ್ಜಸ್ ತೊಗೊಳ್ತಾರೆ, 1500 ಎಷ್ಟು ತೊಗೊತಾರೆ. AC ಟೆಂಟ್ಸ್ ಎಲ್ಲ ಒಳಗಡೆ ಇದ್ದಾವೆ, ಅದು ಗೌರ್ಮೆಂಟ್ದು. ನಮ್ಮದು ಓನ್ ಟೆಂಟ್ ಇದ್ದರೆ ಇಲ್ಲೆಲ್ಲ ಹಾಕ್ಕೋಬೋದು ಫ್ರೀಯಾಗಿ, ಚಾರ್ಜಸ್ ಏನೂ ಇರಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಈಗ ಹೋಗ್ಬಿಟ್ಟು ಸನ್ರೈಸನ್ನು ನೋಡೋಣ. ದಿಸ್ ಈಸ್ ದ ವ್ಯೂ ಬಂದು ಈ ರೀತಿ ಇದೆ, ನೋಡ್ಬೋದು. ಇದನ್ನು ದ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಗೈಸ್, ಇದೇ ಗೈಸ್ ಕ್ಯಾಂಪಿಂಗ್ ಸೈಟು. ನಾವು ಇಲ್ಲೇ ಟೆಂಟ್ ಹಾಕಿದ್ದು ನೋಡ್ಬೋದು. ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಜನ, ಕುಡಿದ್ಬಿಟ್ಟು ಬಾಟ್ಲೆಲ್ಲ ಅಲ್ಲೇ ಬಿಸಾಕಿದ್ದಾರೆ. ನಮ್ಮ ಟೆಂಟು ಗ್ರೀನ್ ಕಲರ್ ಟೆಂಟು. ಸೊ ಫೈನಲಿ ಗೈಸ್, ಸನ್ರೈಸ್ ನೋಡ್ಕೊಂಡು ಬಂದಿದ್ದಾಯಿತು. ಈಗ ಸೂಪರಾಗಿರೋ ಮ್ಯಾಗಿ ಕುಕ್ ಮಾಡೋಣ. ಆ್ಯಂಡ್ ಮತ್ತೆ ಏನಂದರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡೋಣ. ಫೈನಲಿ ಮ್ಯಾಗಿ ರೆಡಿಯಾಗಿದೆ, ಈಗ ನಾವು ತಿನ್ನೋಣ. ಬ್ಯೂಟಿಫುಲ್. ಸೊ ಫ್ರೆಂಡ್ಸ್, ಫೈನಲಿ ಮ್ಯಾಗಿ ರೆಡಿಯಾಗಿದೆ, ನೋಡ್ಬೋದು. ಸಕ್ಕತ್ತಾಗಿದೆ ಗುರು, ಈಗ ತಿನ್ನೋಣ. ಸೊ ಫ್ರೆಂಡ್ಸ್, ಈ ವ್ಯೂ ಜೊತೆ ಈ ಟೇಸ್ಟಿ ಮ್ಯಾಗಿಯನ್ನು ಸಕ್ಕತ್ತಾಗಿ ಎಂಜಾಯ್ ಮಾಡೋಣ. ಆ್ಯಂಡ್ ನೋಡ್ಬೋದು, ನಮ್ಮ ಕ್ಯಾಂಪಿಂಗ್ ಟೆಂಟ್ ಅಲ್ಲಿದೆ, ಇಲ್ಲೇ ಕೂತ್ಕೊಂಡು ತಿನ್ನೋಣ. ಫ್ರೆಂಡ್ಸ್, ಆವಾಗಲೇ ನಾವು ಮ್ಯಾಗಿ ಮಾಡಿರ್ತಿದ್ವಿ. ಸೊ ಈಗ ಆಮ್ಲೆಟ್ ಮಾಡೋಣ. ಆ್ಯಕ್ಚುಲಿ ಇದು ರಾತ್ರಿನೇ ಮಾಡಬೇಕಾಗಿತ್ತು, ನೈಟೇ. ಬಟ್ ನೈಟ್ ದೋಸೆ ತಿಂದ್ಬಿಟ್ಟು ಫುಲ್ ಆಗೋಯ್ತು. ಮ್ಯಾಗಿ ತಿಂದಿದ್ದಾಯಿತು, ಈಗ ಆಮ್ಲೆಟ್ ತಿಂತಾಯಿದ್ದೀವಿ. ಬಿಸಿ ಬಿಸಿ ಆಮ್ಲೆಟು. ಫುಲ್ ಟೇಸ್ಟಿಯಾಗಿದೆ. ಈಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಗಂದಿಕೋಟ ಲೋಕಲ್ ಪ್ಲೇಸಸ್ ಇದ್ದಾವೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ನೈಟು ಫುಲ್ ಮಜಾ ಮಾಡಿದ್ವಿ. ಸೊ ನೋಡ್ಬೋದು, ಇದೆಲ್ಲ ಕಂಪ್ಲೀಟಾಗಿ ಕ್ಯಾಂಪಿಂಗ್ ಸೈಟ್ಸು. ಇಲ್ಲೆಲ್ಲ ರಾತ್ರಿ ಕ್ಯಾಂಪಿಂಗ್ ಮಾಡ್ತಾರೆ, ಇಲ್ಲಿ ಬಾನ್ ಫೈರ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿಫುಲ್ ಗ್ರ್ಯಾಂಡ್ ಕ್ಯಾನನ್ ವ್ಯೂ. ಇದು ನಾವು ಹೋಗ್ತಾ ಇದ್ದೀವಿ ಗಂದಿಕೋಟ ಫೋರ್ಟ್ಗೆ. ಫ್ರೆಂಡ್ಸ್, ಈಗ ಕ್ಯಾಂಪಿಂಗ್ ಸೈಟ್ನಿಂದ ನಾವು ಹೋಗ್ತಾ ಇದ್ದೀವಿ ಗಂದಿಕೋಟ ಫೋರ್ಟ್ಗೆ. ನೀವು ನೋಡ್ಬೋದು, ನಮ್ಮ ಮುಂದ್ಗಡೆ ಕಾಣಿಸ್ತಾ ಇದೆ, ಅದೇ ಗಂದಿಕೋಟ ಫೋರ್ಟು. ಪಕ್ಕದಲ್ಲೇ ಇದೆ ಗ್ರ್ಯಾಂಡ್ ಕ್ಯಾನ್ಯನು.
ಸೊ ಇದು ಬಂದು ಗಂದಿಕೋಟ ಫೋರ್ಟ್ ಮ್ಯಾಪು, ಒಳಗಡೆ ಏನೇನಿದೆ ಅಂತ ಕಂಪ್ಲೀಟಾಗಿ ತಿಳಿಸಿದ್ದಾರೆ. ಸೊ ಇಲ್ಲಿ ಗಂದಿಕೋಟ ಬಗ್ಗೆ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕನ್ನಡ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು. ಈ ಗಾಂಧಿಕೋಟ ಬಗ್ಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವೆಹಿಕಲ್ನ ಒಳಗಡೆ ಬಿಡಕ್ಕೆ ಕೊಡ್ತಾ ಇಲ್ಲ. ಬೆಳಗ್ಗೆ ಯಾರು ಹೋಗಿದ್ದಾರೆ ಅವರೆಲ್ಲ ಆರಾಮಾಗಿ ಹೊಟ್ಟೋಗಿದ್ದಾರೆ. ದಿಸ್ ಇಸ್ ದ ಫೋರ್ಟ್ ಎಂಟ್ರೆನ್ಸ್. ಇದು ಒಂದು ಗಂದಿಕೋಟ ಫೋರ್ಟ್ದು ಎಂಟ್ರೆನ್ಸು. ಇದು ಬಂದು ಗಂದಿಕೋಟದಲ್ಲಿರುವ ಚಾರ್ಮಿನಾರು. ಆ್ಯಂಡ್ ಈ ಫೋರ್ಟ್ ಒಳಗಡೆ ಏನೇನಿದೆ ಅಂದರೆ ಜೈಲಿದೆ, ಮಾಧವರಾಯ ಟೆಂಪಲ್ ಇದೆ, ಜುಮ್ಮಾ ಮಾಸ್ಕ್, ಚಾರ್ಮಿನಾರ್, ಗ್ರ್ಯಾನರಿ, ರಂಗನಾಯಕುಲ ಟೆಂಪಲ್, ಇಷ್ಟು ಪ್ಲೇಸಸ್ ಇದ್ದಾವೆ. ಬನ್ನಿ ನೋಡ್ಕೊಂಡು ಬರೋಣ ಒಂದೊಂದು. ಈ ಚಾರ್ಮಿನಾರ್ ಪಕ್ಕದಲ್ಲೇ ಒಂದು ಜೈಲಿದೆ. ಬನ್ನಿ ಗೈಸ್ ಹೋಗ್ಬಿಟ್ಟು ಜೈಲನ್ನು ನೋಡೋಣ. ಸೊ ನೋಡ್ಬೋದು ಇದೆ ಜೈಲ್. ವಾವ್, ಅಮೇಜಿಂಗ್ ಗೈಸ್. ಈ ಜೈಲ್ ಒಳಗಡೆ ಒಂಥರ ಸ್ಮೆಲ್, ಲೈಕ್ ಬ್ಯಾಟ್ ಸ್ಮೆಲ್ ಇರುತ್ತಲ್ಲ, ಬ್ಯಾಟ್ಸ್ ಬಾವ್ಲಿ ಕಡ ಸ್ಮೆಲ್ ಆ ಥರ. ಸೊ ಫ್ರೆಂಡ್ಸ್, ಈ ಗಾಂಧಿಕೋಟ ಹೇಗಿದೆ ಅಂದರೆ ಲೈಕ್ ಎಂಟ್ರಿ ಆಗಿದ ತಕ್ಷಣ ಫುಲ್ ಅಂಗಡಿಗಳಿದ್ದಾವೆ. ಆ್ಯಂಡ್ ರೈಟ್ ಸೈಡಲ್ಲಿ ಕ್ಯಾಂಪಿಂಗ್ ಸ್ಪಾಟ್ ಇದೆ. ನಂತರ ಗ್ರ್ಯಾಂಡ್ ಕೆನಿಯನ್ ಎಲ್ಲ ಕಾಣಿಸುತ್ತೆ. ಅದೇ ಒಳಗಡೆ ಫೋರ್ಟ್ ಇದೆ. ಫೋರ್ಟ್ ಒಳಗಡೆ ಜನ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಅದರಲ್ಲಿ ಫೋರ್ಟ್ ಒಳಗಡೆ ಕಂಪ್ಲೀಟಾಗಿ ಊರಿರೋದು. ಅದರಲ್ಲಿ ಟೂರಿಸ್ಟ್ ಪ್ಲೇಸಸ್ ಕೂಡ ಇದ್ದಾವೆ. ಸೊ ಫಸ್ಟ್ ನಾವು ನೋಡಿದ್ವಿ ಚಾರ್ಮಿನಾರ್, ನಂತರ ನಾವು ನೋಡಿದ್ವಿ ಜೈಲು, ಮತ್ತು ಒಂದು ಟೆಂಪಲ್ ನೋಡಿದ್ವಿ. ಸೊ ಈಗ ನಾವು ಬಂದಿದ್ದೀವಿ ಜುಮ್ಮಾ ಮಸೀದಿ ನೋಡೋಕ್ಕೆ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಮಸೀದಿ ಆಗಿದೆ. ಸೊ ಬನ್ನಿ ಗೈಸ್, ಈಗ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸೊ ಫ್ರೆಂಡ್ಸ್, ಇದು ಬಂದು ಒನ್ ಆಫ್ ದ ಬ್ಯೂಟಿಫುಲ್ ಮಾಸ್ಕ್ ಮಸೀದಿ. ಬಟ್ ಇಲ್ಲೇನು ಪ್ರೇಯರ್ ಏನು ನಡೀತಾ ಇಲ್ಲ, ಜಸ್ಟು ಟೂರಿಸ್ಟ್ ಸ್ಪಾಟ್ಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಈ ಪ್ಲೇಸು. ಇದೆಲ್ಲ ಸಖತ್ತಾಗಿದೆ ಗೈಸ್ ನೋಡೋಕ್ಕೆ. ನೋಡಿ ಆ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಇದು ಹೈದ್ರಾಬಾದ್ದು ಚಾರ್ಮಿನಾರ್ ಇದಲ್ವ, ಸೇಮ್ ಅದೇ ರೀತಿಯಲ್ಲಿ ಕಟ್ಟಿದ್ದಾರೆ. ವಾವ್, ನೈಸ್ ಆರ್ಕಿಟೆಕ್ಚರ್. ಇದು ಬಂದು ಗ್ರ್ಯಾನರಿ ಅಂತ. ಸೊ ಆಗಿನ ಕಾಲದಲ್ಲಿ ಸ್ಟೋರ್ ರೂಮ್ ತರ ಇದನ್ನ ಯೂಸ್ ಮಾಡ್ತಾ ಇದ್ರು. ಇದು ದೇವಸ್ಥಾನ, ಇದು ರಂಗನಾಯಕುಲ ಸ್ವಾಮಿ ಟೆಂಪಲ್. ದ ಬ್ಯೂಟಿಫುಲ್ ಗ್ರ್ಯಾಂಡ್ ಕ್ಯಾನಿಯನ್, ದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ, ಗಾಂಧಿಕೋಟ. ಫೈನಲಿ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಪೆನ್ನಾ ರಿವರ್ ಬ್ಯಾಂಕ್ ವ್ಯೂ ಪಾಯಿಂಟ್ಗೆ. ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಇಲ್ಲಿಂದ ಕಾಣಿಸುತ್ತೆ.
ಈ ವ್ಯೂ ನೋಡೋಕ್ಕೋಸ್ಕರ ಅಟ್ಲೀಸ್ಟ್ ಗಂದಿಕೋಟೆಗೆ ಬರಬೇಕಾಗತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಾವು ಗಂದಿಕೋಟನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಬಂದಿದ್ದೀವಿ. ಸೊ ರಾತ್ರಿ ಎಲ್ಲ ಕ್ಯಾಂಪಿಂಗ್ ಮಾಡಿದ್ವಿ, ನಂತರ ಗಂದಿಕೋಟ ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ನಾವು ಬಿಡಬೇಕಾಗಿದೆ, ಸಂಡೇ ಬೇರೆ. ನಿಯರ್ಲಿ 220 ಕಿಲೋಮೀಟ್ರ್ ರೀಚ್ ಆಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಈಗ ಮನೆಗೆ ಹೋಗ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK Vlogs. You guys, bye and take care.